ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ತುಂಬಾ ಈಸಿ ಆ್ಯಂಡ್ ಟೇಸ್ಟಿ ಆದ ಪೊಟೆಟೊ ಕಟ್ಲೆಟ್ ಮಾಡಿದ್ದೀನಿ. ಇದು ಒಂದು ಸ್ನ್ಯಾಕ್ಸ್ ರೆಸಿಪಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇದು ಹೇಗೆ ಮಾಡೋದು ನೋಡೋಣ ಬನ್ನಿ. ಫ್ರೆಂಡ್ಸ್, ನಾನಿಲ್ಲಿ ಒಂದು 3 ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ. ಅದನ್ನು ಇವಾಗ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನುಣ್ಣಕ್ಕೆ ಸ್ಮ್ಯಾಶ್ ಮಾಡಬೇಕು. ಸೊ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಿದ್ದೀನಿ. ಇವಾಗ ಸ್ಮ್ಯಾಶ್ ಮಾಡಿ ಆಗಿದೆ. ಇವಾಗ ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಂಡೆ. ಸ್ವಲ್ಪ ಉಪ್ಪು, ಒಂದು ಚಿಕ್ಕ ಸ್ಪೂನಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಒಂದು 1/2 ಸ್ಪೂನಷ್ಟು ಗರಂ ಮಸಾಲ ಪೌಡರ್, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಖಾರ ಜಾಸ್ತಿ ಬೇಕು ಅಂದರೆ ಚಿಲ್ಲಿ ಫ್ಲೇಕ್ಸ್ ಜಾಸ್ತಿ ಹಾಕ್ಕೊಳ್ಬೋದು. ಇವಾಗ ಇದನ್ನು ಸ್ಮ್ಯಾಶ್ ಮಾಡಿ ಆಗಿದೆ. ಸೊ ಕಟ್ಲೆಟ್ ಥರ ಇದು ಶೇಪ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಮಾಡ್ಕೊಳ್ಬೇಕು. ಸೊ ಸೈಡಲ್ಲಿ ಸ್ವಲ್ಪ ಇದು ಮಾಡ್ಕೊಳ್ಬೇಕು. ಇವಾಗ ಒಂದು ಫೋರ್ಕ್ ತಗೊಂಡು ಈ ಥರ ಮಾಡಬೇಕು. ಜಸ್ಟ್ ಇದು ಶೇಪ್ಗೆ ಅಂದರೆ ಡಿಸೈನ್ಗೆ. ಸೊ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇಲ್ದಿದ್ರೆ ಹಾಗೇನೂ ಮಾಡ್ಬೋದು. ಸೊ ಇವಾಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ. ಸೊ ಎಣ್ಣೆ ಕಾದ್ಮೇಲೆ ಇವಾಗ ಕಟ್ಲೆಟ್ನ ಹಾಕ್ತಿದ್ದೀನಿ. ಸಿಮ್ ಫ್ಲೇಮಲ್ಲಿ ಇರಬೇಕು. ಹೈ ಫ್ಲೇಮ್ ಇದ್ದರೆ ಬೇಗ ಮೇಲ್ಗಡೆ ಎಲ್ಲ ಬೆಂದೋಗುತ್ತೆ, ಒಳಗಡೆ ಎಲ್ಲ ಹಸಿಯಾಗಿರುತ್ತೆ. ನೋಡಿ, ಈ ಥರ ಇರುತ್ತೆ. ಅದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಮತ್ತೆ ಇನ್ನೊಂದು ಬ್ಯಾಚ್ ಹಾಕ್ತಾಯಿದ್ದೀನಿ. ಸೊ ಇದು ಟೀ ಟೈಮ್ ಸ್ನ್ಯಾಕ್ಸ್ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ತುಂಬ ಬೇಗನೆ ಮಾಡ್ಬೋದು. ಈಸಿಯಾಗಿ ಮೆಥಡ್ ಇದು. ಸೊ ಫ್ರೆಂಡ್ಸ್, ಬೇರೆದೆಲ್ಲನೂ ಮಾಡಿ ಇವಾಗ ಒಂದು ಪ್ಲೇಟ್ಗೆ ಹಾಕಿದ್ದೀನಿ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಪೊಟೆಟೊ ಕಟ್ಲೆಟ್ ಮಾಡ್ಬೋದು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಟೇಕ್ ಕೇರ್. ಬೈ ಫ್ರೆಂಡ್ಸ್.